ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಸ್ನೇಹಿತರೆ, ಅಲ್ಲಾಹ್ ತಾಲಾ ಎಲ್ಲ ಜನರ ಮಾರ್ಗದರ್ಶನಕ್ಕಾಗಿ ತನ್ನ ಪ್ರವಾದಿಗಳನ್ನು ಕಳುಹಿಸಿದ್ದಾನೆ. ಇಂದಿಗೂ ಅವರ ಪವಿತ್ರ ಕಬ್ಬರ್ಗಳು ಹಲವೆಡೆ ಇವೆ. ಪ್ರವಾದಿಗಳ ಕಬ್ಬರಿಗಳ ಬಗ್ಗೆ ಮಾತನಾಡುವಾಗ ನಮ್ಮ ಮನಸ್ಸಿನಲ್ಲಿ ಮೊದಲಿಗೆ ಬರುವುದು ಅರಬ್ ದೇಶಗಳು. ಆದರೆ ಭಾರತದಲ್ಲೇ ಇಸ್ಲಾಂನ ಕೆಲವು ಪ್ರಸಿದ್ಧ ಪ್ರವಾದಿಗಳ ಕಬ್ಬರಿಗಳು ಇವೆ ಎಂದು ತಿಳಿದರೆ ನೀವು ಆಶ್ಚರ್ಯಗೊಳ್ಳುವಿರಿ. ಈ ಕಬ್ಬರಿಗಳ ಉದ್ದವನ್ನು ನೋಡಿದರೆ ನೀವು ದಿಗ್ಭ್ರಮೆಗೊಳ್ಳುವಿರಿ. ಆದ್ದರಿಂದ ಈ ಇಂದಿನ ವಿಡಿಯೋ ನಿಮಗೆ ಬಹಳ ವಿಶೇಷವಾಗಿದೆ. ಇದನ್ನು ಕೊನೆಯವರೆಗೂ ವೀಕ್ಷಿಸಲು ಮರೆಯದಿರಿ. ಸ್ನೇಹಿತರೆ, ಈ ಜಗತ್ತಿನ ಆರಂಭದಿಂದಲೂ ಅಲ್ಲಾಹ್ ತಾಲಾ ಮೊದಲ ಪ್ರವಾದಿಯಾಗಿ ಹಜರತ್ ಆದಮ್ ಅಲೈಹಿಸ್ಸಲಾಂರನ್ನು ಈ ಜಗತ್ತಿಗೆ ಕಳುಹಿಸಿದನು. ಸಾಂಪ್ರದಾಯಿಕವಾಗಿ ಹೇಳಲಾಗುವುದು ಅವರ ಮೊದಲ ಹೆಜ್ಜೆ ಭಾರತದಲ್ಲಿ ಇಡಲ್ಪಟ್ಟಿತು ಎಂದು. ಹಜರತ್ ಆದಮ್ ಅಲೈಹಿಸ್ಸಲಾಂಗೆ 20 ಮಕ್ಕಳಿದ್ದರು ಎಂದು ಹೇಳಲಾಗುತ್ತದೆ. ಆದರೆ ಕೆಲವು ಮುಫಸ್ಸಿರ್ಗಳು 240 ಪುತ್ರರಿದ್ದರು ಎಂದು ಬರೆಯುತ್ತಾರೆ. ಅವರು ವಿವಿಧ ದೇಶಗಳಿಗೆ ಹರಡಿದರ ನಂತರ ಅವರ ವಂಶವಾಳಿಗಳು ಹೆಚ್ಚಾದವು. ಇವರಲ್ಲಿ ಕೆಲವರಿಗೆ ಅಲ್ಲಾಹ್ ತಾಲಾ ಪ್ರವಾದಿತನವನ್ನು ನೀಡಿದನು. ಇವರಲ್ಲಿ ಒಬ್ಬರು ಹಜರತ್ ಆದಮ್ ಅಲೈಹಿಸ್ಸಲಾಂರ ಪುತ್ರರು, ಜಗತ್ತಿನ 2ನೇ ಪ್ರವಾದಿಯೂ ಆಗಿರುವ ಹಜರತ್ ಶೀಸ್ ಅಲೈಹಿಸ್ಸಲಾಂ. ಅವರ ಪವಿತ್ರ ಕಬ್ಬರ್ ಭಾರತದೊಂದಿಗೆ ಸಂಬಂಧಿತವಾಗಿದೆ ಎಂದು ನಂಬಲಾಗಿದೆ. ಉತ್ತರ ಪ್ರದೇಶದ ಅತ್ಯಂತ ಪ್ರಸಿದ್ಧ ನಗರವಾದ ಅಯೋಧ್ಯೆಯಿಂದ ಆರಂಭಿಸೋಣ. ಅಲ್ಲಿ ಬಹಳ ಉದ್ದವಾದ ಮತ್ತು ಪುರಾತನವಾದ ಕಬ್ಬರ್ ಹೊಂದಿದೆ. ಇದು ಬಹಳ ಕಾಲದಿಂದ ಹಜರತ್ ಶೀಸ್ ಅಲೈಹಿಸ್ಸಲಾಂರ ಕಬ್ಬರ್ ಎಂದು ಕರೆಯಲ್ಪಡುತ್ತದೆ. ಹಜರತ್ ಶೀಸ್ ಅಲೈಹಿಸ್ಸಲಾಂ ಜಗತ್ತಿನ ಮೊದಲ ಮನುಷ್ಯನಾದ ಹಜರತ್ ಆದಮ್ ಅಲೈಹಿಸ್ಸಲಾಂರ ಪುತ್ರರು, ಜಗತ್ತಿನ 2ನೇ ಪ್ರವಾದಿಯೂ ಆಗಿದ್ದಾರೆ. ಈ ಕಬ್ಬರ್ಗೆ ಜಿಯಾರತ್ ಮಾಡಲು ಅಥವಾ ಹಾಜರ್ ಮಾಡಲು ಒಬ್ಬೊಬ್ಬರು ಬರುತ್ತಾರೆ. ಆದರೆ ಇದರ ಆಧಾರಗಳ ಬಗ್ಗೆ ಮಾತನಾಡುವಾಗ ಗಂಭೀರವಾಗಿ ಶೋಧಿಸಿದರೂ ಇತಿಹಾಸದ ಗ್ರಂಥಗಳಲ್ಲಿ ದೊಡ್ಡ ಮಾಹಿತಿಗಳು ಲಭ್ಯವಿಲ್ಲ. ಈ ಕಬ್ಬರ್ಗೆ ಸಂಬಂಧಿತ ಮಾಹಿತಿಗಳು ತಲೆಮಾರುಗಳಿಂದ ಸ್ಥಳೀಯ ಜನರಿಂದ ಸಾಂಪ್ರದಾಯಿಕವಾಗಿ ನಮಗೆ ಬಂದಿವೆ. ಇನ್ನೂ ಗಮನಾರ್ಹವಾದ ವಿಷಯವೆಂದರೆ ಜಗತ್ತಿನ ವಿವಿಧ ಭಾಗಗಳಲ್ಲಿ 3 ಅಥವಾ 4 ಕಬ್ಬರಿಗಳು ಇವೆ. ಅವು ಕೂಡ ಹಜರತ್ ಶೀಸ್ ಅಲೈಹಿಸ್ಸಲಾಂರವು ಎಂದು ಕರೆಯಲ್ಪಡುತ್ತವೆ. ಉದಾಹರಣೆಗೆ, ಇರಾಕ್ನ ನಜಾಫ್ ನಗರದಲ್ಲಿ ಒಂದು ಕಬ್ಬರ್, ಲೆಬನಾನ್ನಲ್ಲಿ ಒಂದು, ಪ್ಯಾಲೆಸ್ಟೈನ್ನಲ್ಲಿ ಮತ್ತೊಂದು ಇದೆ. ಆದರೆ ಅಯೋಧ್ಯೆಯಲ್ಲಿರುವಂತೆ ಈ ಕಬ್ಬರಿಗಳಿಗೂ ಇತಿಹಾಸದ ಆಧಾರಗಳಿಲ್ಲ. ಇವುಗಳಲ್ಲಿ ಯಾವುದಾದರೂ ಒಂದು ಹಜರತ್ ಶೀಸ್ ಅಲೈಹಿಸ್ಸಲಾಂರ ಕಬ್ಬರ್ ಆಗಿರಬಹುದು ಅಥವಾ ಆಗಿರದಿರಬಹುದು. ಮುಂದೆ ಹೋಗೋಣ. ಅಯೋಧ್ಯೆ ನಗರದಲ್ಲೇ ಇನ್ನೊಬ್ಬ ಪ್ರವಾದಿಯ ಹೆಸರಿನೊಂದಿಗೆ ಸಂಬಂಧಿತವಾದ ಮತ್ತೊಂದು ಕಬ್ಬರ್ ಪ್ರಸಿದ್ಧವಾಗಿದೆ. ಇದನ್ನು ನೌಗಜಿ ಎಂದು ಕರೆಯಲಾಗುತ್ತದೆ. ಈ ಕಬ್ಬರ್ನ ಉದ್ದ ಸುಮಾರು 27 ಅಡಿ. ಆದ್ದರಿಂದ ಈ ಹೆಸರು ಬಂದಿದೆ. ಈ ಕಬ್ಬರ್ ಅಲ್ಲಾಹನ ಮಹಾನ್ ಪ್ರವಾದಿಯಾದ ಹಜರತ್ ನೂಹ್ ಅಲೈಹಿಸ್ಸಲಾಂರದ್ದು ಎಂದು ನಂಬಲಾಗಿದೆ. ಆದರೆ ಇಲ್ಲಿಯೂ ಸ್ಥಿತಿ ಒಂದೇ. ಇದರ ಬಗ್ಗೆ ಮಾಹಿತಿಗಳು ಸ್ಥಳೀಯ ಜನರಿಂದ ಸಾಂಪ್ರದಾಯಿಕವಾಗಿ ಬಂದಿವೆ. ಯಾವುದೇ ಖಚಿತ ಆಧಾರಗಳಿಲ್ಲ. ಅದೇ ಸಮಯದಲ್ಲಿ ಲೆಬನಾನ್, ಅಜರ್ಬೈಜಾನ್, ಟರ್ಕಿಯಲ್ಲಿ ಹಜರತ್ ನೂಹ್ ಅಲೈಹಿಸ್ಸಲಾಂರ ಕಬ್ಬರ್ ಎಂದು ಕರೆಯಲ್ಪಡುವ ಇತರ ಕಬ್ಬರಿಗಳು ಇವೆ. ಇವುಗಳ ಆಧಾರಗಳು ದುರ್ಬಲವಾಗಿದ್ದರೂ ಹಜರತ್ ನೂಹ್ ಅಲೈಹಿಸ್ಸಲಾಂರ ಘಟನೆಗಳನ್ನು ಪರಿಶೀಲಿಸಿದಾಗ ಟರ್ಕಿಯಲ್ಲಿರುವ ಕಬ್ಬರ್ ಹೆಚ್ಚು ವಿಶ್ವಾಸಾರ್ಹವೆನಿಸುತ್ತದೆ. ಮುಂದುವರಿಯುವಾಗ ಭಾರತದ ಪಂಜಾಬ್ನ ಸಿಂಧ್ ಪ್ರದೇಶದಲ್ಲಿ ಒಂದು ಸ್ಥಳೀಯ ಸ್ಥಳದಲ್ಲಿ ಒಂದು ಕಬ್ಬರ್ ಮಾತ್ರವಲ್ಲ, 9 ಕಬ್ಬರಿಗಳು ಒಟ್ಟಿಗೆ ಇವೆ. ಇವು 9 ವಿಭಿನ್ನ ಪ್ರವಾದಿಗಳ ಕಬ್ಬರಿಗಳು ಎಂದು ಕರೆಯಲ್ಪಡುತ್ತವೆ. ಈ ಕಬ್ಬರಿಗಳ ಉದ್ದ ಮತ್ತು ಅಗಲ ಆಶ್ಚರ್ಯಕರವಾಗಿದೆ. ಕೆಲವು 12 ಅಡಿ, ಕೆಲವು 15 ಅಡಿ, 16ರಿಂದ 17 ಅಡಿ, ಕೆಲವು 20 ಅಡಿಗಿಂತ ಹೆಚ್ಚಿನ ಉದ್ದವನ್ನು ಹೊಂದಿವೆ. ಸ್ಥಳೀಯ ಜನರು ಈ ಕಬ್ಬರಿಗಳು ಸುಮಾರು 4000 ವರ್ಷಗಳಷ್ಟು ಹಳೆಯವು ಎಂದು ನಂಬುತ್ತಾರೆ. ಸುಮಾರು 400ರಿಂದ 500 ವರ್ಷಗಳ ಹಿಂದೆ ಪ್ರಸಿದ್ಧ ಮುಸ್ಲಿಂ ವಿದ್ವಾಂಸರಾದ ಹಜರತ್ ಮುಜದ್ದಿದ್ ಅಲ್ಫ್ಸಾನಿ ಇವುಗಳನ್ನು ಮೊದಲ ಬಾರಿಗೆ ಜಗತ್ತಿಗೆ ತಿಳಿಸಿದರು. ಅವರು ಅಕ್ಬರ್ ಮತ್ತು ಜಹಾಂಗೀರ್ ಕಾಲದಲ್ಲಿ ಬದುಕಿದ್ದವರು. ಈ ಪ್ರದೇಶಕ್ಕೆ ಸಂಬಂಧಿತವಾಗಿದ್ದರು. ಅವರು ಸಾಂದರ್ಭಿಕವಾಗಿ ಈ ವಿಶೇಷ ಸ್ಥಳಕ್ಕೆ ಭೇಟಿ ನೀಡುತ್ತಿದ್ದರು. ಆದರೆ ನಿಜವಾದ ಸತ್ಯ ಅಲ್ಲಾಹ್ಗೆ ಮಾತ್ರ ಗೊತ್ತು. ಇದು ಕೂಡ ಸಾಂಪ್ರದಾಯಿಕವಾಗಿಯೇ ನಮಗೆ ಬಂದಿದೆ. ಆಧಾರಗಳ ವಿಷಯಕ್ಕೆ ಬಂದಾಗವು ದುರ್ಬಲವಲ್ಲ, ಸಂಪೂರ್ಣವಾಗಿ ಇಲ್ಲವೇ ಇಲ್ಲ. ಸ್ನೇಹಿತರೆ, ಭಾರತದಂತೆ ನಮ್ಮ ನೆರೆಯ ದೇಶವಾದ
ಪಾಕಿಸ್ತಾನದಲ್ಲಿಯೂ ಗುಜರಾತ್ ಜಿಲ್ಲೆಯ ಒಂದು ಗ್ರಾಮದಲ್ಲಿ ಬಹಳ ಉದ್ದವಾದ ಕಬ್ಬರ್ ಒಂದಿದೆ. ಇದರ ಉದ್ದ 200 ಅಡಿಗಿಂತ ಹೆಚ್ಚು ಎಂದು ಹೇಳಲಾಗುತ್ತದೆ. ಇದನ್ನು ಜಗತ್ತಿನ ಅತ್ಯಂತ ಉದ್ದವಾದ ಕಬ್ಬರ್ ಎಂದು ಕರೆದರೂ ತಪ್ಪಿಲ್ಲ. ಈ ಕಬ್ಬರ್ನ ಮೇಲೆ ಸ್ಪಷ್ಟವಾಗಿ ಬರೆಯಲಾಗಿದೆ, ಇದು ಹಜರತ್ ಖಂಬೀದ್ ಅಲೈಹಿಸ್ಸಲಾಂರ ಕಬ್ಬರ್ ಎಂದು. ಅವರು ಹಜರತ್ ಆದಮ್ ಅಲೈಹಿಸ್ಸಲಾಂರ ಪುತ್ರರಲ್ಲಿ ಒಬ್ಬರು. ಇದರ ಹೊರತಾಗಿ ಪಾಕಿಸ್ತಾನದಲ್ಲೇ ಇನ್ನೊಂದು ಬಹಳ ಉದ್ದವಾದ ಕಬ್ಬರ್ ಇದೆ. ಅದು ಹಜರತ್ ಹಾಮ್ ಅಲೈಹಿಸ್ಸಲಾಂರದ್ದು ಎಂದು ಹೇಳಲಾಗುತ್ತದೆ. ಹಜರತ್ ನೂ ಅಲೈಹಿಸ್ಸಲಾಂರ 3 ಪುತ್ರರಲ್ಲಿ ಒಬ್ಬರಾದ ಹಾಮ್ ಆಗಿದ್ದಾರೆ. ನೂಹರ ಪ್ರವಾಹದ ನಂತರ ಮಾನವ ಕುಲವು ಈ 3 ಪುತ್ರರ ಮೂಲಕ ಹರಡಿತು. ಇದರ ಹೊರತಾಗಿ ಪಾಕಿಸ್ತಾನದಲ್ಲಿ ಹಜರತ್ ಅಮ್ನೂನ್ ಅಲಿಹಿಸ್ಸಲಾಂರ ಹೆಸರಿನೊಂದಿಗೆ ಸಂಬಂಧಿತವಾದ ಇನ್ನೊಂದು ಕಬ್ಬರ್ ಇದೆ. ಅವರು ಹಜರತ್ ದಾವೂದ್ ಅಲಿಹಿಸ್ಸಲಾಂರ ವಂಶಾವಳಿಯವರು ಎಂದು ಕರೆಯಲ್ಪಡುತ್ತದೆ. ಇವುಗಳ ಹೊರತಾಗಿ ವಿವಿಧ ಪ್ರದೇಶಗಳಲ್ಲಿ ಇತರ ಕಬ್ಬರಿಗಳೂ ಇವೆ. ಆದರೆ ಈ 2 ದೇಶಗಳ ನಡುವೆ ಒಂದು ಸಾಮ್ಯತೆ ಸ್ಪಷ್ಟವಾಗಿದೆ. ಈ ಕಬ್ಬರಿಗಳು ಅಸಾಮಾನ್ಯವಾಗಿ ಉದ್ದವಾಗಿವೆ, ವಿಶೇಷವಾಗಿ ಇಂದಿನ ಮನುಷ್ಯರ ಗಾತ್ರದೊಂದಿಗೆ ಹೋಲಿಸಿದಾಗ. ಎರಡನೆಯದಾಗಿ, ಇವುಗಳ ಆಧಾರಗಳು ಮತ್ತು ವಿಶ್ವಾಸಾರ್ಹತೆ ಸಾಂಪ್ರದಾಯಿಕವಾಗಿಯೇ ನಮಗೆ ಬಂದಿವೆ. ಅಂದರೆ ಇವುಗಳನ್ನು 100% ನಿರಾಕರಿಸಲಾಗದು ಅಥವಾ 100% ಸ್ವೀಕರಿಸಲಾಗದು. ನಿಜವಾದ ಸತ್ಯ ಅಲ್ಲಾಗೆ ಮಾತ್ರ ಗೊತ್ತು. ಅಸ್ಸಲಾಮು ಅಲೈಕುಂ ವರಹ್ಮತುಲ್ಲಾಹಿ ವಬರಕಾತುಹು.